ನಮಸ್ಕಾರ ಫ್ರೆಂಡ್ಸ್, ಪವರ್ ಆಫ್ ಯೂತ್ ಯೂಟ್ಯೂಬ್ ಚಾನೆಲ್ ನ ಮೊದಲನೇ ವಿಡಿಯೋಗೆ ನಿಮ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಮಾತನಾಡಕ್ ಹೊರಟಿರೋ ವಿಷಯ ಬಂದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಥವಾ ನಮ್ಮ ಗುರಿ ಆಗಿರ್ಬೋದು, ನಾವು ಹೇಗ್ ಸಾಧಿಸೋದು ಅನ್ನೋ ಒಂದು ವಿಷಯದ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ. ಯಾಕಂದ್ರೆ ನಾವು ತುಂಬಾ ಪ್ಲಾನಿಂಗ್ಸ್ ಮಾಡ್ಕೊಳ್ತೀವಿ, ಆ ಕೆಲಸದ ಕಡೆ ಫೋಕಸ್ ಆಗಿ ವರ್ಕ್ ಮಾಡೋಕೆ ಕೂಡ ಪ್ರಯತ್ನ ಪಡ್ತೀವಿ, ಆದ್ರೂ ಕೂಡ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಫೋಕಸ್ ಆಗಿ ಫುಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ತುಂಬಾನೇ ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಇದೇ ತರಹ ನಮ್ಮ ಗುರಿಗೆ ಸಂಬಂಧಪಡದ ಎಷ್ಟೋ ವಿಷಯಗಳ ಕಡೆ ನಮ್ ಗಮನ ಹೋಗ್ತಾರೆ. ಹಾಗಾಗಿ ಯಾವುದೇ ಕೆಲಸನ ನಾವು ಸರಿಯಾಗಿ ಮಾಡೋಕ್ ಆಗ್ತಾ ಇಲ್ಲ. ಒಂದು ಸರ್ವೆ ಪ್ರಕಾರ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಒಬ್ಬ ವ್ಯಕ್ತಿ ಅವನ ಸ್ಮಾರ್ಟ್ ಫೋನ್ ಅನ್ನ ಒಂದು ದಿನಕ್ಕೆ 2617 ಟೈಮ್ಸ್ ಓಪನ್ ಮಾಡಿ ನೋಡ್ತಾನಂತೆ. ಸೊ ಯೋಚನೆ ಮಾಡಿ ಫ್ರೆಂಡ್ಸ್, ನಾವೆಷ್ಟು ಅಡಿಕ್ಟ್ ಆಗಿದೀವಿ ಅಂತ. ಯಾಕಂದ್ರೆ ಒಂದು ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಲ್ಲೇ ನಮ್ಮ ಟೈಮ್ ನ ವೇಸ್ಟ್ ಮಾಡ್ತಾ ಇದೀವಿ. ಬಿಗ್ ಬಾಸ್ ತರ ಎಷ್ಟೊಂದು ಶೋಗಳ ಮೇಲೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ನಮಗೆ ಇಲ್ಲ ಸಲ್ಲದ, ನಮ್ಮ ಗುರಿಗೆ ಸಂಬಂಧ ಪಡಲ್ಲ ಅದು ಅಂತ ವಿಷಯಗಳ ಮೇಲೆ ತುಂಬಾನೇ ನಾವು ಅಡಿಕ್ಟ್ ಆಗ್ಬಿಡ್ತಾ ಇದೀವಿ. ಫುಲ್ ಡೇ ಅದರಲ್ಲೇ ಮುಳುಗೋಗ್ತಾ ಇದೀವಿ ಅಲ್ವಾ? ನೀವು ನೋಡಿರ್ಬೋದು, ಕೆಲವೊಂದ್ ಜನ ಗೇಮ್ ಅಲ್ಲಿ ಮುಳುಗೋಗಿರ್ತಾರೆ, ಕೆಲವೊಂದ್ ಜನ ಕಾಮಿಡಿ ವಿಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದರಲ್ಲೇ ಮುಳುಗೋಗಿರ್ತಾರೆ. ಅದಕ್ಕೆ ನಾವು ನಮ್ಮ ಗೋಲ್ ಏನ್ ಮಾಡ್ತಿದೀವಿ, ಇವತ್ ಬೇಡ ನಾಳೆ ಮಾಡೋಣ, ನಾಳೆ ಬೇಡ ನಾಡಿದ್ ಮಾಡೋಣ ಅಂತ ಕೆಲಸನ ಮುಂದೋಡ್ತಾ ಹೋಗ್ತಾ ಇದೀವಿ. ಹಾಗಾಗಿನೇ ನಮ್ಮ ಗೋಲ್ ಅಥವಾ ನಮ್ಮ ಸಕ್ಸಸ್ ಅನ್ನೋದು ಕೂಡ ಮುಂದೆ ಹೋಗ್ತಾನೆ ಇದೆ. ಅದಕ್ಕೆ 2023 ಕೂಡ ಕಳೆದೇ ಹೋಯ್ತು ಅಲ್ವಾ ಫ್ರೆಂಡ್ಸ್? 2023 ಸ್ಟಾರ್ಟಿಂಗ್ ಅಲ್ಲಿ ನಾವು ಅನ್ಕೊಂಡಿರ್ತೀವಿ, ಈ ವರ್ಷ ಇದನ್ ಮಾಡ್ಬೇಕು, ಅದನ್ ಮಾಡ್ಬೇಕು, ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ. ಬಟ್ ಯಾವ್ದು ಕೂಡ ಅಚೀವ್ ಮಾಡಕ್ ಆಗಿರಲ್ಲ. ಇವಾಗ 2023 ಕೂಡ ಮುಗಿತಾ ಬಂತು. ಇನ್ 2024ಕ್ಕೆ ಮತ್ತೆ ಪ್ಲಾನಿಂಗ್ ಮಾಡ್ತೀವಿ. ನಾವು ಪ್ಲಾನಿಂಗ್ ಮಾಡೋದೇ ಆಗ್ತಿದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿಲ್ಲ, ಅದರಿಂದ ನಾವು ಸಕ್ಸಸ್ ಆಗಕ್ ಆಗ್ತಿಲ್ಲ. ಯಾಕಂದ್ರೆ ಈ ರೀತಿ ಡಿಸ್ಟ್ರಾಕ್ಷನ್ಸ್ ನಾವು ಒಳಗಾಗ್ತಾ ಇದೀವಿ ಅಲ್ವಾ? ಸೊ ಹಾಗಾದ್ರೆ ನಾವು ಗೆಲ್ಲೋದು ಯಾವಾಗ, ಇದರಿಂದ ನಾವು ಹೊರಗಡೆ ಬರೋದು ಯಾವಾಗ, ನಾವು ಅನ್ಕೊಂಡಿದ್ದನ್ನ ಸಾಧಿಸೋದು ಯಾವಾಗ? ಇದೇ ರೀತಿ ಒಂದ್ ಸೇಮ್ ಸಿಚುವೇಶನ್ ಅಲ್ಲಿ ನಾನು ಕೂಡ ಇದ್ದೆ ಫ್ರೆಂಡ್ಸ್. ತುಂಬಾನೇ ಅನ್ಫೋಕಸ್ಡ್ ಆಗಿ ಡಿಸ್ಟ್ರಾಕ್ಟ್ ಆಗಿದ್ದೆ. ಆ ಟೈಮ್ ಅಲ್ಲಿ ನಂಗೆ ತುಂಬಾನೇ ಬೇಜಾರಾಗೋದು. ಯಾಕಂದ್ರೆ ಯಾವುದೇ ಕೆಲಸನ ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲಿಲ್ಲ, ಒಂದು ಫೋಕಸ್ ಆಗಿ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ, ಹಾಗೆ ಟೈಮ್ ಕೂಡ ತುಂಬಾನೇ ವೇಸ್ಟ್ ಆಗೋದು. ಆ ಟೈಮಲ್ಲಿ ತುಂಬಾನೇ ಬೇಜಾರಾಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ಒಂದ್ ಚಿಕ್ಕ ಸ್ಟೆಪ್ ತಗೊಂಡು ನಾನು ವರ್ಕ್ ನ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೆ ರಿಸಲ್ಟ್ ಬರೋಕ್ ಶುರುವಾಯ್ತು. ಸೊ ಅದು ಹೇಗೆ, ಏನು, ಮತ್ತೆ ಆ ಒಂದು ಚಿಕ್ಕ ಸ್ಟೆಪ್ ನ ನೀವ್ ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು, ಮತ್ತೆ ಅದು ನಿಮ್ಗೆ ಹೇಗೆ ಯೂಸ್ಫುಲ್ ಆಗ್ಬಹುದು ಅನ್ನೋದನ್ನು ಕೂಡ ನೋಡೋಣ. ಆ ಒಂದು ಪ್ರೋಸೆಸ್ ನ ನಾನು 3 ಸ್ಟೆಪ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ ಬಂದು ಒನ್ ಟಾಪ್ ಪ್ರಿಯಾರಿಟಿ ಅಂತ. ಒನ್ ಟಾಪ್ ಪ್ರಿಯಾರಿಟಿ ಅಂದ್ರೆ ಏನು? ನಾವು ನಮ್ಮ ಲೈಫ್ ಅಲ್ಲಿ ತುಂಬಾ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಜಿಮ್ಗೆ ಹೋಗೋಣ, ಎಕ್ಸರ್ಸೈಸ್ ಮಾಡೋಣ, ಅದ್ರ ಜೊತೆ ಬುಕ್ ರೀಡಿಂಗ್ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನ ನಾವೇನ್ ಮಾಡ್ಕೊಂಡಿರ್ತೀವಿ, ನಮ್ಮ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಯಾವುದು ಅಥವಾ ಮುಖ್ಯವಾದ ಕೆಲಸ ಯಾವುದು ಅಂತ ನಾವು ಚೂಸ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲಾ ಕೆಲಸದ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದ್ರೆ ನಾವು ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನಿಮ್ಗೆ ಬಿಲ್ ಗೇಟ್ಸ್ ಗೊತ್ತಲ್ವಾ, ಮೈಕ್ರೋಸಾಫ್ಟ್ ನ ಫೌಂಡರ್, ಹೌದಾ? ಸೊ ಅವ್ರಿಗೆ ಒಬ್ಬ ಆಂಕರ್ ಒಂದು ಕ್ವಶನ್ ಕೇಳ್ತಾರೆ, ಸೊ ನಿಮ್ಮ ಸಕ್ಸಸ್ಗೆ ಏನ್ ಕಾರಣ ಅಂತ. ಅವಾಗ ಬಿಲ್ ಗೇಟ್ಸ್ ಉತ್ತರ ಕೊಡೋದು, ನಾನು ತುಂಬಾ ವಿಷಯಗಳ ಮೇಲೆ ಕಮ್ಮಿ ಫೋಕಸ್ ಮಾಡಿದ್ದೀನಿ ಅಂತ. ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ ಇದು. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಲೈನ್ ಒಂದು. ಯಾಕಂದ್ರೆ ನಾವು ಯಾವಾಗ ನಮ್ಮ ಎಲ್ಲಾ ಕೆಲಸಗಳಲ್ಲಿ ನಮ್ಮ ಮುಖ್ಯವಾದ ಕೆಲಸ ನಾವು ಪ್ರಿಯಾರಿಟಿ ಅಂತ ತಗೊಳ್ತೀವಿ, ಅದನ್ನ ಟಾಪ್ ಪ್ರಿಯಾರಿಟಿ ಅಂತ ಚೂಸ್ ಮಾಡ್ತೀವಿ, ಅವಾಗ ನಮ್ಮ ಮಿಕ್ಕಿದ ಎಲ್ಲಾ ಕೆಲಸಗಳಕ್ಕಿಂತನೂ ನಮ್ಮ ಇಂಪಾರ್ಟೆನ್ಸ್ ಆಗಿರ್ಬೋದು ಅಥವಾ ಫೋಕಸ್ ಆಗಿರ್ಬೋದು ನಮ್ಮ ಮುಖ್ಯವಾದ ಕೆಲಸದ ಮೇಲೆ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡೋಕಿರುತ್ತೆ. ಸೊ ಹಾಗೆ ಬಿಲ್ ಗೇಟ್ಸ್ ಕೂಡ ಮೈಕ್ರೋಸಾಫ್ಟ್ ಕಂಪನಿನ ಒಂದನ್ನೇ ಕಾನ್ಸಂಟ್ರೇಟ್ ಮಾಡದೆ ಮಿಕ್ಕಿದ ಎಲ್ಲಾ ಕಂಪನಿಗಳ ಮೇಲೂ, ಯಾಕಂದ್ರೆ ಒಂದೇ ಕಂಪನಿ ಮೇಲೆ ಅಂತೂ ವರ್ಕ್ ಮಾಡ್ತಾ ಇಲ್ಲ ಅವ್ರು ಹಲವಾರು ಕಂಪನಿಗಳಿದೆ. ಸೊ ಎಲ್ಲವನ್ನು ಎಟ್ ಎ ಟೈಮ್ ಗ್ರೋ ಮಾಡ್ತೀನಿ ಅಂತ ಹೋಗಿದ್ರೆ ಅವ್ರಿಗೆ ಈ ಲೆವೆಲ್ಗೆ ಗ್ರೋ ಮಾಡಕ್ ಆಗ್ತಾ ಇರಲಿಲ್ಲ ಅಲ್ವಾ? ಸೊ ಮೈಕ್ರೋಸಾಫ್ಟ್ ಒಂದು ಕಂಪನಿ ಇವಾಗ ಹೆಮ್ಮರವಾಗಿ ನಿಂತ್ಕೊಂಡಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಕಂಪನಿಗಳ ಮೇಲೂ ಕೂಡ ಇವಾಗ ಅವರು ಫೋಕಸ್ ಮಾಡಬಹುದು. ಹಾಗೆ ನಾವು ಕೂಡ ನಮ್ಮ ಒಂದು ಟಾಪ್ ಪ್ರಿಯಾರಿಟಿನ ಚೂಸ್ ಮಾಡ್ಕೋಬೇಕು. ನೀವ್ ಅನ್ಬೋದು, ಸರ್ ನಾವು ನಮ್ಮ ಪ್ರಿಯಾರಿಟಿನ ಹೇಗೆ ಚೂಸ್ ಮಾಡ್ಕೊಳ್ಳೋದು, ಯಾವ್ದು ನಮ್ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನೋದೇ ನಮ್ಗೆ ಕೆಲವೊಂದ್ ಜನರಿಗೆ ಗೊಂದಲ ಹೋಗ್ಬಿಟ್ಟಿರುತ್ತೆ. ಸೊ ಫ್ರೆಂಡ್ಸ್, ಏನ್ ಮಾಡಿ ಅಂತಂದ್ರೆ, ಒಂದು ಬುಕ್ ತಗೊಂಡು ಅಥವಾ ಏನೋ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ನಾನು ಈ ಕೆಲಸ ಮಾಡ್ಬೇಕು, ನಾನು ಜಿಮ್ಗೆ ಹೋಗ್ಬೇಕು, ನಾನು ಹೆಲ್ತ್ ಕಡೆ ಗಮನ ಕೊಡಬೇಕು, ನಾನು ಬುಕ್ ರೀಡ್ ಮಾಡ್ಬೇಕು, ನಾನು ಈ ಕೋರ್ಸ್ ಕಲಿಬೇಕು, ಆ ಕೋರ್ಸ್ ಕಲಿಬೇಕು. ಕೆಲವೊಂದು ಪ್ರಿಯಾರಿಟೀಸ್ ಆಗಿ ನಿಮ್ಮ ಒಂದು ಪ್ರಿಯಾರಿಟಿ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ, ಎಲ್ಲಾ ಕೆಲಸಗಳ ಲಿಸ್ಟ್ ನ. ಅದರಲ್ಲಿ ಇವಾಗ ನಿಮ್ಗೆ ಸದ್ಯಕ್ಕೆ ಮಾಡುವ ಒಂದು ಇಂಪಾರ್ಟೆಂಟ್ ಥಿಂಗ್ ಯಾವ್ದಿದೆ, ವಿಷಯ ಯಾವ್ದಿದೆ, ಅದನ್ನ ಎಲ್ಲದಕ್ಕಿಂತ ಟಾಪ್ ಅಲ್ಲಿ ಇಡಿ. ಯಾವ್ದು ಮುಖ್ಯ ಇದೆ ಅದನ್ನ. ಸೊ ಅದು ಅವಾಗ ನಿಮ್ಮ ಒಂದು ಟಾಪ್ ಪ್ರಿಯಾರಿಟಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಬ್ಬ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿರೋ ವಿದ್ಯಾರ್ಥಿಗೆ 6 ರಿಂದ 7 ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್. ಬಟ್
ಅವ್ನು 1 ರಿಂದ 2 ವಿಷಯಗಳಲ್ಲಿ ತುಂಬಾನೇ ಹಿಂದೆ ಇರ್ತಾನೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಮ್ಯಾಥ್ಸ್ ಆರ್ ಇಂಗ್ಲಿಷ್ ಅಂತ. ಸೊ ಅವಾಗ ಆ ವಿದ್ಯಾರ್ಥಿಗೆ ತುಂಬಾನೇ ಟಾಪ್ ಪ್ರಿಯಾರಿಟಿ ಆಗಿರೋ ಒಂದು ಸಬ್ಜೆಕ್ಟ್ ಯಾವ್ದಂದ್ರೆ ಮ್ಯಾಥ್ಸ್ ಆರ್ ಇಂಗ್ಲಿಷ್. ಯಾವ ಒಂದು ಸಬ್ಜೆಕ್ಟ್ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಅದು. ಯಾಕಂದ್ರೆ ಆ ವಿದ್ಯಾರ್ಥಿ ಟಾಪ್ ಅಲ್ಲಿ ಬರಬೇಕು ಅಥವಾ ಒಳ್ಳೆ ರಿಸಲ್ಟ್ ಮಾಡಬೇಕು ಅಂತಂದ್ರೆ ಅವನ್ಗೆ ಆ ಸಬ್ಜೆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗಂದ್ರೆ ಅವ್ನು ಎಲ್ಲಾ ವಿಷಯಗಳಲ್ಲಿ ಚೆನ್ನಾಗಿ ರಿಸಲ್ಟ್ ನ ತೆಗೆದು ಆ ಒಂದು ವಿಷಯದಲ್ಲಿ ಕಮ್ಮಿ ರಿಸಲ್ಟ್ ನ ತೆಗೆದಿದ್ದ ಅಂತಂದ್ರೆ ಅವ್ನ ಎಂಟೈರ್ ರಿಸಲ್ಟ್ಗೆ ಅದು ಹೊಡೆತ ಕೂತ್ಕೊಳ್ಳುತ್ತೆ ಅಲ್ವಾ. ಹಾಗೆ ಅವಾಗ ಅವನಿಗೆ ಎಲ್ಲಾ ವಿಷಯಗಳಿಗಿಂತ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಷಯ ಯಾವ್ದಾಯ್ತು ಅವಾಗ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟ್ ಅಲ್ವಾ. ಸೊ ಹಾಗೆ ನಿಮ್ಮ ಲೈಫ್ ಅಲ್ಲಿ ಯಾವುದು ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ, ನಾನು ಮಾಡ್ಲೇಬೇಕು, ಇವಾಗ ನಾನು ಡಿಲೇ ಮಾಡಿ ಕೂಡುದು ಇದ್ರ ಮೇಲೆ, ನಾನು ಇವಾಗ ಇದನ್ನ ಸ್ಟಾರ್ಟ್ ಮಾಡಬೇಕು, ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಇದರ ಸಕ್ಸಸ್ ಆಗ್ಬೇಕು, ನನ್ನ ಗೋಲ್ ಇದೆ, ಆ ಗೋಲ್ಗೆ ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತಲ್ವಾ, ಆ ಒಂದು ವಿಷಯ ನಿಮ್ಮ ಟಾಪ್ ಪ್ರಿಯಾರಿಟಿ ಆಗಿರ್ಬೇಕು. ಇದು ಎಲ್ರಿಗೂ ಅನ್ವಯಿಸುತ್ತೆ. ನೀವು ಹೌಸ್ ವೈಫ್ ಆಗಿರ್ಬೋದು, ಸ್ಯಾಲರಿಡ್ ಪರ್ಸನ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಪರ್ಸನ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಈ ಒಂದು ರೂಲ್ ನ ಅಪ್ಲೈ ಮಾಡಿ. ನಿಮ್ಮ ಒಂದು ಲೈಫ್ ನ ಟಾಪ್ ಪ್ರಿಯಾರಿಟಿ ಯಾವುದು, ನೀವು ಇವಾಗ ಸಕ್ಸಸ್ ಆಗಬೇಕು ಅಂದ್ರೆ ಯಾವ ಒಂದು ವಿಷಯ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ ಆ ಒಂದು ವಿಷಯನ ಟಾಪ್ ಪ್ರಿಯಾರಿಟಿಯಾಗಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೀವು ಯಾವೆಲ್ಲ ಕೆಲಸ ಮಾಡೋರಿದ್ದೀರಾ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಟಾಪ್ ಪ್ರಿಯಾರಿಟಿ ಯಾವುದು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ನೀವು ನಿಮ್ಮ ಟಾಪ್ ಪ್ರಿಯಾರಿಟಿ ಚೂಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಟಾಪ್ ಪ್ರಿಯಾರಿಟಿ ಯಾವುದು ಅಂತ. ನಿಮ್ಗೆ ಅನಿಸಬಹುದು ಯಾಕೆ ನಾವು ಒಂದೇ ಒಂದು ಕೆಲಸದ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು, ಎಲ್ಲಾ ಕೆಲಸ ಮೇಲೆ ಮಾಡಬಹುದಲ್ವಾ ಅಂತ. ಸೊ ಅದಕ್ಕೆ ಆಲ್ರೆಡಿ ನಾನು ಎಕ್ಸಾಂಪಲ್ ಕೊಟ್ಟಾಗಿದೆ. ಬಟ್ ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ 2ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಶ್ರೀಕೃಷ್ಣರು ಹೇಗೆ ಹೇಳ್ತಾರೆ, ವ್ಯವಸಾಯಾತ್ಮಕ ಬುದ್ಧಿ ರೇಖಃ ಕುರುನಂದನ್ ಅಂತ. ಸೊ ವ್ಯವಸಾಯಾತ್ಮಕ ಬುದ್ಧಿ ಏಕಃ ಕುರುನಂದನ್ ಅಂತ ಹೇಳ್ತಾ ಇದ್ದಾರೆ. ಏಕಃ ಅಂತ ಯೂಸ್ ಮಾಡ್ತಿದ್ದಾರೆ, ಅಲ್ಲಿ ಅವರು ದ್ವಿತೀಯ ಅಥವಾ ತೃತೀಯ ಅಂತ ಯೂಸ್ ಮಾಡ್ತಾ ಇಲ್ಲ. ಅಲ್ಲಿ ಅವರು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ ನಾವು ಒಂದೇ ಒಂದು ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅಂತ. ಯಾಕಂದ್ರೆ ನಾವು ಎಲ್ಲಾ ಕೆಲಸದ ಮೇಲೆ ಅಟ್ ಎ ಟೈಮ್ ಫೋಕಸ್ ಮಾಡ್ತಾ ಹೋದ್ರೆ ನಾವು ಸೋಲೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹಾಗೆ ನಾವು ನಮ್ಮ ಒಂದು ಟಾಪ್ ಪ್ರಿಯಾರಿಟಿ ಚೂಸ್ ಮಾಡಿಕೊಂಡು ಅದರ ಮೇಲೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಫೋಕಸ್ ಆಗಿ ವರ್ಕ್ ಮಾಡಿದ್ದಾದ್ರೆ ರಿಸಲ್ಟ್ ಸಿಗೋದು ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಮುಂದೆ ಹೋಗಿ ಶ್ರೀಕೃಷ್ಣ ಅವರು ಹೇಗೆ ಹೇಳ್ತಾರೆ, ಬಹುಶಾಖಾಯಿ ಅನಂತಶ್ಚ ಅಂತ. ಬಹುಶಾಖಾಯಿ ನೀವು ಅರ್ಥ ಮಾಡ್ಕೋಬೇಕಲ್ಲಿ. ಬಹುಶಾಖಾಯಿ ಅಂದ್ರೆ ತುಂಬಾ ಬ್ರಾಂಚಸ್ ಗಳನ್ನ ಇಟ್ಕೊಂಡು ತುಂಬಾ ಕೆಲಸಗಳ ಮೇಲೆ ನಾವು ಫೋಕಸ್ ಮಾಡಿದ್ದಾದ್ರೆ ಅದು ನಮ್ಮ ಫೇಲ್ಯೂರ್ಗೆ ಕಾರಣ ಆಗುತ್ತೆ ಅಂತ. ಹಾಗಾದ್ರೆ ನಿಮ್ಗೆ ನಿಮ್ಮ ಒಂದು ಟಾಪ್ ಪ್ರಿಯಾರಿಟಿನ ಚೂಸ್ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಆಯ್ತು ಅನ್ಕೊಳ್ತೀನಿ. ಇನ್ನು ಸೆಕೆಂಡ್ ಸ್ಟೆಪ್ ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ ಬಂದು ಬೆಸ್ಟ್ 2 ಮಾರ್ನಿಂಗ್ ಅವರ್ಸ್ ಅಂತ. ನಾವಿವಾಗ ನಮ್ಮ ಒಂದು ಗೋಲ್ ಆರ್ ಟಾಪ್ ಪ್ರಿಯಾರಿಟಿನ ಚೂಸ್ ಮಾಡ್ಕೊಂಡಿದೀವಲ್ವಾ, ಅದರ ಮೇಲೆ ಪ್ರತಿದಿನ ಬೆಳಗ್ಗೆ 2 ಗಂಟೆ ಕೆಲಸ ಮಾಡಬೇಕು. ಬುಕ್ಸ್ ಓದೋದಾಗಿರ್ಬೋದು ಅಥವಾ ಒಂದು ಕೋರ್ಸ್ ನ ಕಲಿಯೋದಾಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಗಳನ್ನ ಮಾಡೋದಾಗಿರ್ಬೋದು. ಸೊ ಬೆಸ್ಟ್ 2 ಮಾರ್ನಿಂಗ್ ಅವರ್ಸ್ ನ ನೀವು ಕೊಡ್ಲೇಬೇಕು, ಅದಕ್ಕೆ ನೀವು ಫಿಕ್ಸ್ ಆಗ್ಲೇಬೇಕು. ಸೊ ಅವಾಗ ಮಾತ್ರ ನಮ್ಗೆ ಆ ಒಂದು ಟೈಮ್ ಅಥವಾ ಆ ಒಂದು ಎಫರ್ಟ್ ಏನಿರುತ್ತೆ, ಡೆಡಿಕೇಶನ್ ಏನಿರುತ್ತೆ, ನಮ್ಮನ್ನ ಸಕ್ಸಸ್ ಕಡೆಗೆ ಇನ್ನೂ ಕರ್ಕೊಂಡು ಹೋಗುತ್ತೆ. ಬೇಕಾದ್ರೆ ತಾವು ನಿಮ್ಮ ಕಂಫರ್ಟಬಲ್ ಟೈಮ್ ನ ಕೂಡ ಕೊಡಬಹುದು. ಲೈಕ್ ಎಕ್ಸಾಂಪಲ್, ನೀವು ಬೆಳಗ್ಗೆ ತಗೊಳ್ಳಿ ಅಥವಾ ಮಧ್ಯಾಹ್ನ ತಗೊಳ್ಳಿ ಅಥವಾ ಸಂಜೆ ತಗೊಳ್ಳಿ, ನಿಮ್ಗೆ ಕಂಫರ್ಟಬಲ್ ಆಗೋ ಟೈಮ್ ನ ನೀವು ಚೂಸ್ ಮಾಡ್ಕೊಳ್ಬಹುದು. ಬಟ್ ನನ್ನ ಸಜೆಷನ್ ಏನಂದ್ರೆ ಬೆಳಗ್ಗೆ ಟೈಮ್ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಬೆಳಗ್ಗೆ ನಮ್ಮ ಮೈಂಡ್ ತುಂಬಾನೇ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಏನಾದ್ರು ಎಕ್ಸ್ಟ್ರಾ ಕಲಿಬಹುದು ಅಥವಾ ಹೊಸ ಹೊಸ ವಿಚಾರಗಳನ್ನ ಕಲಿತಿದೀವಿ ಅಂದ್ರೆ ಅದು ಬೆಸ್ಟ್ ಆಗಿರುತ್ತೆ ಅಂಡ್ ಎಫೆಕ್ಟಿವ್ ಆಗಿರುತ್ತೆ. ಇನ್ನು ಥರ್ಡ್ ಸ್ಟೆಪ್ ಗೆ ಬರೋಣ. ಥರ್ಡ್ ಸ್ಟೆಪ್ ಏನಂತಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೆಪ್ ಫಾರ್ ನೆಕ್ಸ್ಟ್ 90 ಡೇಸ್ ಅಂತ. ಈಗ ನಾವು ನಮ್ಮ ಒಂದು ಟಾಪ್ ಪ್ರಿಯಾರಿಟಿನ ಚೂಸ್ ಮಾಡ್ಕೊಂಡಿದೀವಿ, ಅದರ ಜೊತೆಗೆ ಪ್ರತಿದಿನ ಬೆಳಗ್ಗೆ 2 ಗಂಟೆ ಅದರ ಮೇಲೆ ಕೆಲಸ ಕೂಡ ಮಾಡ್ತಾ ಇದೀವಿ ಅಲ್ವಾ. ಬಟ್ ಅದನ್ನ ನಾವು 10 ಡೇಸ್ ಮಾಡಿ 30 ಡೇಸ್ ಮಾಡಿ ಬಿಡೋ ಹಾಗಿಲ್ಲ. ಫಾರ್ ನೆಕ್ಸ್ಟ್ 90 ಡೇಸ್ ತನಕ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ನಿಮ್ಮಲ್ಲಿ ಪ್ರಶ್ನೆ ಬರಬಹುದು, ಯಾಕೆ ನಾವು 90 ಡೇಸ್ ಮಾಡಬೇಕು ಸರ್, 10 ದಿನ ಮಾಡಿದ್ರು ಆಗಲ್ವಾ, ಒಂದು 30 ದಿನ ಕೆಲಸ ಮಾಡಿದ್ರು ಆಗಲ್ವಾ ಅಂತ. ಫ್ರೆಂಡ್ಸ್ ಏನಂದ್ರೆ ಸಕ್ಸಸ್ ಅನ್ನೋದು ಸುಮ್ನೆ ಸಿಗಲ್ಲ ಅಲ್ವಾ. ಅದಕ್ಕೆ ನಮ್ಮ ತಾಳ್ಮೆ ಪರೀಕ್ಷೆ ಆಗ್ಬೇಕಾಗಿರುತ್ತೆ, ಟೈಮ್ ಬೇಕಾಗಿರುತ್ತೆ, ಡೆಡಿಕೇಶನ್ ಬೇಕಾಗುತ್ತೆ, ಶ್ರದ್ಧೆ ಭಕ್ತಿ ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ವಿಷಯದ ಮೇಲೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗಿದೆ ಅಂದ್ರೆ ಆ ಒಂದು ವಿಷಯ ನಮ್ಮ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ಬೇಕಾಗತ್ತೆ. ಅದರ ಜೊತೆಗೆ ಆ ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗ್ಬೇಕಾಗತ್ತೆ. ಯಾವುದೇ ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗ್ಬೇಕು ಅಥವಾ ನಾವು ಆ ಒಂದು ವಿಷಯ ನಮ್ಮ ಹ್ಯಾಬಿಟ್ ಆಗ್ಬೇಕು ಅಂತಂದ್ರೆ ನಮ್ಗೆ ಅದ್ರ ಮೇಲೆ ಕೆಲಸ ಮಾಡ್ಲೇಬೇಕು ತುಂಬಾ ದಿನಗಳ ತನಕ. ಅದಕ್ಕೆ ನಾನು ಟಾರ್ಗೆಟ್ ಕೊಡ್ತಾ ಇದ್ದೀನಿ ಜಸ್ಟ್ 90 ಡೇಸ್ ಅಂತ. ಸೊ ಫ್ರೆಂಡ್ಸ್ ಇವಾಗ ಈ 3 ಸ್ಟೆಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಸೊ ನೀವು ನಿಮ್ಮ ಒಂದು ಟಾಪ್ ಪ್ರಿಯಾರಿಟಿನ ಚೂಸ್ ಮಾಡಿಕೊಂಡು ಅದರ ಮೇಲೆ ಪ್ರತಿದಿನ 2 ಗಂಟೆ ಕೆಲಸ ಮಾಡ್ತಾ ಬಂದಿದ್ದೆ ಆದ್ರೆ ಅದನ್ನ ನೆಕ್ಸ್ಟ್ 90 ಡೇಸ್ ತನಕ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಅಂತಂದ್ರೆ ರಿಸಲ್ಟ್ 100% ಸಿಗುತ್ತೆ. ಈ ಒಂದು ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲಾನ್ ಮಾಡಿ ನೋಡಿ, ಇಂಪ್ಲಿಮೆಂಟ್ ಮಾಡಿ, ರಿಸಲ್ಟ್ 100% ಸಿಗುತ್ತೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಈ 90 ಡೇಸ್ ತನಕ ನಾವು ಕಂಪ್ಲೀಟ್ ಏನ್ ಮಾಡಿರ್ತೀವಿ, ನಮ್ಮ ಒಂದು ಎಫರ್ಟ್ ನ ಹಾಕಿ ಒಂದು ಹ್ಯಾಬಿಟ್ ಏನ್ ಕನ್ವರ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರ್ತೀವಿ. ಇದರ ಮೇಲೆ ನಮ್ಮ ಫ್ಯೂಚರ್ ನ ಹೇಗೆ ನಾವು ಡಿಸೈಡ್ ಮಾಡೋದು ಅಥವಾ ಡಿಸೈನ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಈ ಒಂದು ವಿಷಯನ ಇಂಪ್ಲಿಮೆಂಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದ್ರೂ ಈ ಒಂದು ವಿಡಿಯೋನ ಶೇರ್ ಮಾಡ್ಬೇಕನ್ಸಿದ್ರೆ ಶೇರ್ ಮಾಡಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.